ನಮಸ್ಕಾರ. ಇವತ್ತಿನ ವಿಷಯ ಏನಂತ ಹೇಳಿದ್ರೆ NET ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೆಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಟೈಮ್ ಟೇಬಲನ್ನು ಬಿಟ್ಟಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಪಬ್ಲಿಕ್ ನೋಟಿಸ್ ಅಂತ ಇದೆ. ಸೊ 17ನೇ ತಾರೀಕಿಗೆ ಅಂದರೆ ನಿನ್ನೆ ಇದು ರಿಲೀಸ್ ಆಗಿದೆ. ಸೊ ಏನು ಹೇಳ್ತಾರೆ ಅಂತಂದರೆ, ಸಬ್ಜೆಕ್ಟ್ ವೈಸ್ ಶೆಡ್ಯೂಲ್ ಆಫ್ UGC ನೆಟ್ ಡಿಸೆಂಬರ್ 2025 ಎಕ್ಸಾಮಿನೇಷನ್ ರಿಗಾರ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಏನು ಹೇಳ್ತಿದ್ದಾರೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ವಿಲ್ ಕಂಡಕ್ಟೆಡ್ ದಿ UGC ನೆಟ್ ಡಿಸೆಂಬರ್ 25 ಎಕ್ಸಾಮಿನೇಷನ್ ಇನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT. ಸೊ ಇದು KSET ಅಂದಂಗಲ್ಲ. ಸೊ ಇದು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ, ಅಂದರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಮೋಡ್ ಫ್ರಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 31ನೇ ಡಿಸೆಂಬರ್ 2025ರಿಂದ 7ನೇ ಜನವರಿ 2026ರವರೆಗೂ ನಡೆಯುತ್ತೆ. ಅದಾದಮೇಲೆ ಏನು ಹೇಳ್ತಾರೆ, ದ ಸಬ್ಜೆಕ್ಟ್ ವೈಸ್ ಶೆಡ್ಯೂಲ್ ಆಫ್ ದಿ ಎಕ್ಸಾಮಿನೇಷನ್ ಈಸ್ ಗಿವೆನ್ ಅಟ್ ಅನೆಕ್ಸರಿ 1ನಲ್ಲಿ. ಸೊ ಶೆಡ್ಯೂಲ್ ವೈಸ್ ಯಾವ ರೀತಿ ಇದೆ ಅಂತ ಬಿಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ಪ್ರಮುಖ ವಿಚಾರವನ್ನು ನಾವಿಲ್ಲಿ ಗಮನಿಸಲೇಬೇಕಾಗಿರ್ತಕ್ಕಂಥ ವಿಚಾರ ಏನಂತ ಹೇಳಿದರೆ, ಇಲ್ಲಿ ನೀವು ನೋಡ್ಬೋದು, ಏನು ದ ನೋಟಿಫಿಕೇಶನ್ regarding information of city of exam center will be displayed on NTA website with website 10 days period of the examination ಅಂತ. ಅಂದರೆ 10 ದಿನ ಪರೀಕ್ಷೆ 10 ದಿನ ಮುಂಚಿತವಾಗಿ ನಮ್ಮ ಎಕ್ಸಾಮ್ ಸೆಂಟರ್ಗಳನ್ನು ಅವರು ತೋರಿಸ್ಕೊಡ್ತಾರೆ, ಅಂದರೆ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. 10 ದಿನ ಮುಂಚೆ ಅಲ್ಲಿವರೆಗೂ ಗೊತ್ತಾಗಲ್ಲ. ಹೆಂಗೆ ಅಂತಂದರೆ, ಈಗ ಸಪೋಸ್ ಇವತ್ತು 31ಕ್ಕೆ ಕನ್ನಡ ಎಕ್ಸಾಮ್ ಇದೆ ಅಂತಂದರೆ ಅದ್ರ ಬಿಫೋರು ನಮಗೆ 20ನೇ ತಾರೀಕಿಗೆ ನಮಗೆ ಸಿಟಿ ಎಲ್ಲಿ ನಮಗೆ ನಮ್ಮ ಎಕ್ಸಾಮ್ ಸೆಂಟರ್ ಬಂದಿದೆ ಅಂತ ಗೊತ್ತು. ಸಪೋಸ್ ಒಂದು 2ನೇ ತಾರೀಕು ಎಕ್ಸಾಮ್ ಇದೆ ಅಂತಂದರೆ, ಸೊ ಬಿಫೋರ್ ನಮಗೆ 22, 23 ಹಾಗೆ ನಮಗೆ ಇನ್ಫಾರ್ಮೇಶನ್ ಗೊತ್ತಾಗ, ಅಂದರೆ ನಮ್ಮ ಸಬ್ಜೆಕ್ಟ್ ಯಾವಾಗಿದೆಯೋ ಆ ಡೇಟಿಗೆ ಬಿಫೋರು 10 ದಿನ ಮುಂಚೆ ಮಾತ್ರ ಗೊತ್ತಾಗುವಂಥದ್ದು. ಸೊ ಹಾಗಿದ್ದಾಗ ಸೊ ಹೆಚ್ಚಿನ ಮಾಹಿತಿಗಾಗಿ ಬೇಕಂದರೆ ನಾವು ಇಲ್ಲಿ ಈ ವೆಬ್ಸೈಟನ್ನು ವಿಸಿಟ್ ಮಾಡ್ಬೋದು. www.https://ugcnet.nta.nic.in ಈ ವೆಬ್ಸೈಟಲ್ಲಿ ಸೊ ಹೆಚ್ಚಿನ ಅಪ್ಡೇಟ್ಗಳು ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅಂದರೆ ಇನ್ಸ್ಟ್ರಕ್ಷನ್ನು, ನೋಟಿಸು ರಿಲೇಟೆಡ್ದು, ಅಂದರೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಏನೆಲ್ಲ ಪ್ರಿಕಾಷನ್ ತೊಗೋಬೇಕು, ಯಾವ ರೀತಿ ಎಕ್ಸಾಮ್ಗೆ ಹೋಗಬೇಕು, ಎಲ್ಲ ಇನ್ಫಾರ್ಮೇಷನ್ ನಮಗೆ ಇಲ್ಲಿ ಹೆಚ್ಚಿನ ಮಾಹಿತಿ ನಮಗೆ ಸಿಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ನಾವು ಮುಂದೆ ನೋಡ್ತಾ ಹೋಗೋದಾದರೆ, ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಏನಂತ ಕೊಟ್ಟಿದ್ದಾರೆ ಕೆಳಗಡೆ, ಸೊ ನಮಗೆ ಡೇಟು, ಮಂತು, ಕಂಪ್ಲೀಟಾಗಿ ಯಾವಾಗ ಎಕ್ಸಾಮ್ ನಡೆಯುತ್ತೆ ಏನು ಅಂತ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಡೇಟ್ ಬಂದ್ಬಿಟ್ಟು 31ನೇ ಡಿಸೆಂಬರಿಗೆ ಯಾವುದೆಲ್ಲ ಎಕ್ಸಾಮ್ ಇದೆ ಅಂತ. ಸೊ ಇಲ್ಲಿ ಯಾವುದು ಲಾ ಇದೆ, ಸೋಷಿಯಲ್ ವರ್ಕು, ತೆಲುಗು, ಟೂರಿಸಮ್ ಮ್ಯಾನೇಜ್ಮೆಂಟು, ಸ್ಪ್ಯಾನಿಷು, ಪ್ರಕೃತ್ ಅಂತ, ಕಾಶ್ಮೀರಿ ಆ್ಯಂಡ್ ಕೊಂಕಣಿ. ಇದು 31ನೇ ತಾರೀಕಿಗೆ ನಡೆಯುವಂತಹ ಎಕ್ಸಾಮ್ಗಳು. ಸೊ ಶಿಫ್ಟ್ 1 ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಶಿಫ್ಟ್ 1ನಲ್ಲಿ ಅಂದರೆ 9ರಿಂದ 12 ಗಂಟೆವರೆಗೆ ಶಿಫ್ಟ್ 1 ಇರುತ್ತೆ. ಮಧ್ಯಾಹ್ನ ಶಿಫ್ಟ್ 2 ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೆ. ಸೊ 2 ಶಿಫ್ಟಲ್ಲಿ ಇವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ. ಸೊ ಅದಾದಮೇಲೆ ನಾವಿಲ್ಲಿ ನೋಡ್ಬೋದು, ನೆಕ್ಸ್ಟು 31 ಆದಮೇಲೆ ಸೊ ನೆಕ್ಸ್ಟ್ 1ಕ್ಕಿಲ್ಲ. ಸೊ ಜನವರಿ 2ಕ್ಕೆ ಎಕ್ಸಾಮ್ ಇರುವಂಥದ್ದು. ಜನವರಿಲಿ ಯಾವುದೆಲ್ಲ ಎಕ್ಸಾಮ್ ಇದೆ ಅಂತಂದರೆ, ಜನವರಿ 2ಕ್ಕೆ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ನು, ಲೈಬ್ರರಿ ಸೈನ್ಸು, ಉರ್ದು, ಫಾರೆನ್ಸಿಕ್ ಸೈನ್ಸು, ಬೆಂಗಾಲಿ, ಅರಬಿಕ್ಕು, ಆಮೇಲೆ ಬೋಡೋ, ಅದಾದಮೇಲೆ ಹ್ಯೂಮನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ಶಿಫ್ಟ್ 1ನಲ್ಲಿ. ಶಿಫ್ಟ್ 2 ಬಂದರೆ ನಮಗಿಲ್ಲಿ ಸೋಷಿಯಾಲಜಿ, ಸೈಕಾಲಜಿ, ಫಿಲಾಸಫಿ, ಓರಿಯಾ, ಯೋಗ, ಪಂಜಾಬಿ ಆ್ಯಂಡ್ ಸೋಷಿಯಲ್ ಮೆಡಿಸನ್ ಆ್ಯಂಡ್ ಕಮ್ಯುನಿಟಿ ಹೆಲ್ತು ಆ್ಯಂಡ್ ಹ್ಯೂಮನ್ ಸ್ಟಡಿ ನಮಗೆ ಶಿಫ್ಟ್ 2ಅಲ್ಲಿ ಜನವರಿ 2ಕ್ಕೆ ನಮಗೆ ಸಿಗ್ತಕ್ಕಂಥದ್ದು. ಅದಾದಮೇಲೆ ಜನವರಿ 3ರಲ್ಲಿ ಸೊ ನಮಗೆ ಕಾಮರ್ಸು, ಸಂಸ್ಕೃತ, ಕ್ರಿಮಿನಾಲಜಿ, ಪೊಲಿಟಿಕಲ್ ಸೈನ್ಸು ಇವು ಶಿಫ್ಟ್ 1ಅಲ್ಲಿ ಆದರೆ, ಸೊ ಶಿಫ್ಟ್ 2ದಲ್ಲಿ ಜಿಯೋಗ್ರಫಿ ಆ್ಯಂಡ್ ಎಜುಕೇಷನ್ನು, ಫೋಲ್ಕ್ ಲಿಟ್ರೇಚರು, ಮರಾಠಿ, ಸೊ ಇಂಡಿಯನ್ ಕಲ್ಚರು, ಸ್ಪ್ಯಾನಿಷು ಎಲ್ಲವೂ ನಮಗಿಲ್ಲಿ ಸಿಗ್ತಕ್ಕಂಥದ್ದು. ನಾವಿನ್ನು ಹೀಗೆ ನಾವು ನೋಡ್ತಾ ಹೋದರೆ ಜನವರಿ 3ರಲ್ಲಿ ಇರ್ತಕ್ಕಂಥದ್ದು ನೋಡಿದ್ದೀವಿ. ಜನವರಿ 4ಕ್ಕಿಲ್ಲ, ಜನವರಿ 5ಕ್ಕಿದೆ. ಸೊ ಇಲ್ಲಿ ನಮಗೆ ಇಂಗ್ಲೀಷ್ ಕಾಣ್ತಾ ಹೋಗ್ತೀವಿ ಶಿಫ್ಟ್ 1ನಲ್ಲಿ. ಶಿಫ್ಟ್ 2ಅಲ್ಲಿ ಹಿಸ್ಟ್ರಿ ಕಾಣ್ತಾ ಹೋಗ್ತೀವಿ. ಸೊ ಅದಾದಮೇಲೆ ನಾವು ಬಂದರೆ ಜನವರಿ 6ಕ್ಕೆ ಸೊ ಇಲ್ಲಿ ಪೊಲಿಟಿಕಲ್ ಸೈನ್ಸು ಫಸ್ಟ್ ಶಿಫ್ಟಲ್ಲಿ, ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಗಳಿದ್ದಾವೆ ನೋಡ್ಕೋಬೋದು ನೀವು. ಸೊ ಅದಾದಮೇಲೆ ಶಿಫ್ಟ್ 2ದಲ್ಲಿ ಹಿಂದಿ, ತಮಿಳು, ಮಾಸ್ ಕಮ್ಯುನಿಕೇಷನ್ನು, ಕನ್ನಡ, ಮಲಯಾಳಮು, ಮಣಿಪುರಿ, ಇಂಡಿಯನ್ನು, ನಾಲೆಡ್ಜ್ ಸಿಸ್ಟಮು, ಜರ್ಮನಿ ಇವಿದ್ದಾವೆ. ಅದಾದಮೇಲೆ ಲಾಸ್ಟ್ ಡೇ ಜನವರಿ 7ಕ್ಕೆ ಶಿಫ್ಟ್ 1ನಲ್ಲಿ ಎಕನಾಮಿಕ್ಸು, ರೂರಲ್ ಡೆವಲಪ್ಮೆಂಟು,
ಸೊ ಈ ಸಬ್ಜೆಕ್ಟ್ಗಳು ನಿಮಗೆ ಕಾಣ್ತಾ ಹೋಗ್ತವೆ ಶಿಫ್ಟ್ 1ನಲ್ಲಿ. ಶಿಫ್ಟ್ 2ದಲ್ಲಿ ಎನ್ವೈರ್ಮೆಂಟಲ್ ಸೈನ್ಸು, ಹೋಮ್ ಸೈನ್ಸು, ಸೊ ಈ ಸಬ್ಜೆಕ್ಟ್ಗಳು ನಿಮಗೆ ಇಲ್ಲಿ ಕಾಣ್ತಾ ಹೋಗ್ತವೆ ಅಂತ. ಸೊ ಹೀಗೆ ಎಕ್ಸಾಮ್ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ನಮಗೆ ಯಾವ ಸೆಂಟ್ರಿಗೆ ಬಂದಿದೆ, ಎಲ್ಲಿ ಬಂದಿದೆ ಅಂತ ನೋಡ್ಕೋಬೇಕಂದ್ರೆ ಖಂಡಿತವಾಗಿಯೂ ನಾವು 10 ದಿನ ಮುಂಚಿತವಾಗಿ ಮಾತ್ರ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿವರೆಗೆ ನಾವು ವೇಟ್ ಮಾಡಲೇಬೇಕು ಅಂತ. ಇಂಥ ಹೆಚ್ಚಿನ ಮಾಹಿತಿಗಾಗಿ ಬೇಕಂತಂದರೆ ನಿಮಗೆ ಮತ್ತಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮರೀದೆ ಲೈಕ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.